ಅದೇ ಹಗಲು ರಾತ್ರಿ ಏನದೆ ಆ ಕಡುಕನ ಸಾಲ ತೀರಿಸಿ ನಮ್ಮ ಆಸ್ತಿ ಬಿಡಿಸಿಕೊಂಡಾಯ್ತು ಮಾವ. ನೀನೇನು ಚಿಂತಿಸಬೇಡ ಮಾವ. ಅಣ್ಣ, ಸತ್ಯ ಧರ್ಮದಿಂದ ಇದ್ದರೆ ಆ ಸತ್ಯದ ಪ್ರತಿಫಲ ಒಂದಲ್ಲ ಒಂದು ದಿನ ದೊರಕದೇ ಇರಲಾರದಣ್ಣ, ದೊರಕದೇ ಇರಲಾರದು. ಈ ವರ್ಷ ಚಂದ್ರನ್ ಕೂಡ ಗಂಗವನ ಮದುವೆ ಮಾಡಬೇಕೆಂದು ಸಾಕಷ್ಟು ಕನಸನ್ನು ಕಂಡಿದ್ದೆ. ಅಯ್ಯೋ ದೇವಿದೆಯೇ, ನನ್ನ ಕನಸೆಲ್ಲ ನುಚ್ಚು ನೂರೆದ್ದಾಗಿ ಹೋಯ್ತಲ್ಲ ದೇವ. ಮಾವ, ಈ ವರ್ಷ ನಿನ್ನ ಆಸೆ ನೆರವೇರಿದ್ದೇನೇನಾಯ್ತು ಮಾವ. ಮುಂದಿನ ವರ್ಷ ನನ್ನ ಮಾವನಿಗೂ ನನ್ನ ತಂಗಿಗೂ ಲಗ್ನ ಮಾಡೋಣ ಮಾವ. ಮೊದಲು ನಾವು ಮನುಷ್ಯರಾಗೋದು ವಿಚಾರ ಮಾಡೋಣ, ಆಮೇಲೆ ಮದುವೆ ವಿಚಾರ ಮಾಡಿದ್ರೆ ಆಯ್ತು. ಆಗ್ಲಪ್ಪ, ಆದರೆ ಇವತ್ತಿಂದ ನಿಮ್ ಕೂಡ ನಾನು ಕೆಲ್ಸಕ್ಕೆ ಬರ್ತೀನಪ್ಪ, ಕೆಲ್ಸಕ್ಕೆ ಬರುತ್ತೀನಿ. ನಿಮ್ಮನ್ನು ಕೆಲ್ಸಕ್ಕೆ ಹಂಗೆ ಹಚ್ಚಿ ನಂಗೆ ಕುಂದ್ರೋದು ಬೇಡಪ್ಪ, ಹಂಗೆ ಕುಂದ್ರೋದು ಬೇಡ. ಬೇಡಣ್ಣ ಬೇಡ. ಈ ನಿನ್ನ ತಮ್ಮ ಸಾಕಿ ಬೇಯಿಸಿದ ಗಂಡುಗಳಿಂದ ಗಂಡು ಕಚ್ಚಿ ಹಾಕಿ ಆಗಲಿರೋ ದುಡಿದು ಆ ಧನಿಕರ ಸಾಲ ತೀರುವಷ್ಟು ಶಕ್ತಿ ಸಾಮರ್ಥ್ಯ ಕೂಡ ಈ ನಿನ್ನ ತಮ್ಮನಿಗಿದೆ ಅಣ್ಣ, ಈ ನಿನ್ನ ತಮ್ಮನಿಗಿದೆ. ಹೌದು ಮಾವ, ನೀನು ದುಡಿಯಬಾರದು. ನೀನು ದುಡಿಯುವುದನ್ನು ನಾವು ಕಾಣಬಾರದು ಮಾವ, ಕಾಣಬಾರದು. ಅಣ್ಣ, ಸಾಲಿ ಕಲಿತನೆಂದು ಸಾಲಕ್ಕೆ ಎದುರಿ ಅಂಜುವ ಏಡಿ ಜನ್ಮ ಈ ನಿನ್ನ ತಮ್ಮ ಅಲ್ಲಣ್ಣ. ಬಂದ ಕಷ್ಟಗಳಿಗೆ ಗೊಟ್ಟು ನಿಲ್ಲು, ಬಂದ ಕಷ್ಟಗಳಿಗೆ ಗೊಟ್ಟು ನಿಲ್ಲುವ ಧೈರ್ಯ ಈ ನಿನ್ನ ತಮ್ಮನಿಗಿದೆ. ಅದಕ್ಕೋಸ್ಕರಣ್ಣ ನೀನು ಕಷ್ಟದ ಕಣ್ಣೀರನ್ನು ಹಾಕಬಾರದಣ್ಣ, ಕಷ್ಟದ ಕಣ್ಣೀರನ್ನು ಹಾಕಬಾರದು. ಎಂತ ಸರ್ಪವನ್ನು ಬಂದರು ಆ ಸರ್ಪವನ್ನು ಸುಟ್ಟು ಹಾಕುವ ಶಕ್ತಿ ಸಾಮರ್ಥ್ಯ ಕೂಡ ಈ ನಿನ್ನ ತಮ್ಮನಿಗಿದೆ ಅಣ್ಣ. ಹೌದು ಮಾವ, ಹೌದು ಮಾವ. ಬೇಕಾದಂತ ಕಾಯಿಲೆ ಇದ್ದರೂ ವಾಸಿ ಮಾಡಬಹುದು, ಆದರೆ ಚಿಂತೆ ಎಂಬ ಕಾಯಿಲೆ ಇದ್ದರೆ ಅದನ್ನು ವಾಸಿ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ ಮಾವ. ಆ ಚಿಂತೆ ನನ್ನ ಮಾವನಿಗೂ ಬೇಡ. ನಾನು ಚಿಂತೆ ಬಿಟ್ಟು ಸಂತೋಷದಿಂದ ಇರುತ್ತೀನಪ್ಪ, ಸಂತೋಷದಿಂದ ಇರುತ್ತೀನಿ. ಸಾಕಷ್ಟು ಕಲಿತು ನೌಕರಿ ಸಿಗದೆ ನಿನ್ನ ತಮ್ಮನ ಒಪ್ಪದೆಂದು ಬೇಡಣ್ಣ. ನಿನಗಿಂತ ಹೆಚ್ಚು ಕಲಿತ ಈ ತ್ಯಾವಂತರು ನೌಕರಿ ಇಲ್ಲದೆ ನರಳಿ ಸಾಯೋರು ಸಾಕಷ್ಟು ಜನರಿದ್ದಾರೆ. ಕಷ್ಟಪಟ್ಟು ದುಡಿದು ಧರ್ಮದಿಂದ ಬಾಳುವ ದೊಡ್ಡ ಮನುಷ್ಯರಾದರೂ ಸಾಕಷ್ಟು ಜನರಿದ್ದಾರೆ. ಈ ಕಲಿಕಾಲದಲ್ಲಿ ಹಣ ಗಳಿಸಬೇಕೆಂದರೆ ಒಂದೇ ಮಾರ್ಗ ಇಲ್ಲ, ಒಂದೇ ಮಾರ್ಗಗಳಿಲ್ಲ, ಸಾವಿರಾರು ಮಾರ್ಗಗಳು. ಅದಕ್ಕೆ ನೀನೆಲ್ಲ ಚಿಂತಿಸಬೇಡಣ್ಣ. ನಾನು ಚಿಂತಿಸೋದಿಲ್ಲಪ್ಪ, ಚಿಂತಿಸೋದಿಲ್ಲ. ಹಾಗಂತ ಈ ನಿನ್ನ ತಮ್ಮನ ಮೇಲೆ ಪ್ರಮಾಣ ಮಾಡಿ, ತಲೆ ಮೇಲೆ ಪ್ರಮಾಣ ಮಾಡಿ ಹೇಳೋಣ, ನಾನು ಚಿಂತೆ ಬಿಟ್ಟು ಸಂತೋಷದಿಂದ ಇರುತ್ತೇನೆ. ಹೌದಣ್ಣ, ಚಿಂತೆ ಎಂಬ ನಿನ್ನ ಚಿಂತೆಯಿಂದ ನಿನ್ನ ಆತ್ಮವನ್ನು ಸುಟ್ಟುಕೊಳ್ಳಬೇಡಣ್ಣ. ಬೇಕಾದಂತ ಕಾಯಿಲೆ ಇದ್ದರೂ ವಾಸಿ ಮಾಡಬಹುದು, ಆದರೆ ಚಿಂತೆ ಎಂಬ ಕಾಯಿಲೆ ಇದ್ದರೆ ಅದನ್ನು ವಾಸಿ ಮಾಡಲು ಯಾರಿಂದಲೂ ಸಾಧ್ಯ ಇಲ್ಲ. ಆ ಚಿಂತೆ ನನ್ನ ಮಾವನಿಗೂ ಬೇಡ. ಸಂತೋಷದಿಂದ ನಕ್ಕು ನಲಿದಾಡಬೇಕ ನಮ್ಮ ಸಂಸಾರ. ದುಃಖ ಎಂಬ ಬೆಂಕಿಯಲ್ಲಿ ಸುಟ್ಟು ಮಸಣಾಗಬಾರದು. ಹೇಳಣ್ಣ, ಚಿಂತೆ ಬಿಟ್ಟು ಸಂತೋಷದಿಂದ ಇರುತ್ತೇನೆ ಎಂದು ನನ್ನ ಮೇಲೆ ತಲೆ ಮೇಲೆ ಆಡಿ ಇಟ್ಟೇಣ. ಅಯ್ಯೋ ಹೇಳ್ತೀನಿ ಅಪ್ಪ, ನಾನು ಚಿಂತೆ ಬಿಟ್ಟು ಸಂತೋಷದಿಂದ ಇರ್ತೀನಪ್ಪ, ಸಂತೋಷದಿಂದ ಇರ್ತೀನಿ.
ಚಹಾ ರೆಡಿಯಾಗಿದೆ, ಬನ್ನಿ ಎಲ್ಲರೂ ಸೇರಿ ಚಹಾ ಕುಡಿಯೋಣ. ನಡೀರಮ್ಮ, ಕುಡಿಯೋಣ್ರಿ. ಸೂರ್ಯ 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 ಎಲ್ಲಿ ಹುಡುಕಿದರೂ ಆ ಸೂರ್ಯನ ಸುಳುವೇ ಸಿಗುತ್ತಿಲ್ಲ. ಅವನೇನಾದರೂ ತನ್ನ ಹೆಸರನ್ನು ಬದಲಾಯಿಸಿಕೊಂಡಿರಬಹುದು. ಸ್ಟೇಷನಿನಲ್ಲಿ ಬರೀ ಅವನದೇ ಕಂಪ್ಲೇಂಟ್. ಅವನನ್ನು ಅರೆಸ್ಟ್ ಮಾಡುವ ಧೈರ್ಯ ಇದೆಯೋ ಇಲ್ಲವೋ ಎಂದು ಒಂದು ತಿಳಿಯುವಲ್ಲ. ನಮ್ಮ ಹೈಯರ್ ಆಫೀಸರು 24 ಗಂಟೆ ಕಾಲ ಅವಕಾಶ ಕೊಟ್ಟಿದ್ದಾರೆ. ಅವರು ಕೊಟ್ಟ 24 ಗಂಟೆ ಕಾಲ ಇಲ್ಲಿ 10 ಗಂಟೆ ಕಾಲ ಮುಗಿದು ಹೋಗಿದೆ. ಇನ್ನು ಉಳಿದಿರುವುದು ಕೇವಲ 14 ಗಂಟೆ ಕಾಲ ಮಾತ್ರ. ಈ ಸಂತೋಷ್ ಕುಮಾರ್ ಆ ಸೂರ್ಯನ ಕೈಗೆ ಬೇಡಿ ಹಾಕದಿದ್ದರೆ ಈ ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್ನ ಸಂಚು ವರ್ಷಗಳ ಹಿಂದೆ 25 ವರ್ಷಗಳ ಹಿಂದೆ ಕೂಲಿ ಕೆಲಸ ಮಾಡಿ ಜೀವನ ಮಾಡುತ್ತಿದ್ದೆ. ಶ್ರೀಮಂತನಾಗಬೇಕೆಂಬ ದುರಾಶದ ದರ್ಪದಿಂದ ಶ್ರೀಮಂತ ದಯಾನಂದನನ್ನು ಕೊಲೆ ಮಾಡಿ ಅವನಲ್ಲಿದ್ದ ಅಲ್ಪ ಸ್ವಲ್ಪ ಹಣವನ್ನು ಹೊಡೆದುಕೊಂಡು ಮುಂದೆ ಅದೇ ಹಣದ ಬೆಂಬಲದಿಂದ 10 ಕೊಲೆ ಮಾಡಿ ಈ ಕಲಿಯುಗದಲ್ಲಿ ನಾನಿಂತಿರುವೆ. ಈ ಜಗದೇಕ ಒಡೆಯನಾಗಿ ಎಂದು ನಾನು ಕೊಲೆ ಮಾಡಿದ ದಯಾನಂದನ ಮಕ್ಕಳೇ ಈ ಇರುಪಾಕ್ಷಿ ಚಂದ್ರು, ಸೇಡು ಅರಿಯದ ಸುಗೂಸಿದ್ದ ವಿರುಪಾಕ್ಷತೆ, ಗೊತ್ತಿದ್ದರೂ ಗೊತ್ತಿಲ್ಲದವರಂತೆ ಜೀವನ ನಡೆಸುತ್ತಾನೆ.
ಅಡ್ಡವಿರುವ ಮತ್ತು ಆ ದೇವಸ್ಥಾನದ ಪೂಜಾರಿಗೆ ಮಾತ್ರ ಗೊತ್ತಿತ್ತು ನಾನು ಕೊಲೆ ಮಾಡಿದ ವಿಷಯ. ಒಂದೇ ಆ ಪೂಜಾರಿ ಪರಾರಿಯಾದನು, ಎಂದಿಗೂ ಊರಿಗೆ ಬಂದಿಲ್ಲ. ಬಂದರೆ ಅವನ ಪ್ರಾಣ ಪಕ್ಷಿಯ ರಕ್ಷಣೆಯಲ್ಲಿ ಹೀನರ ವ್ಯಾಘ್ರ ಕೈಯಲೇ. ಓಹೋ, ಬಣ್ಣದ ಮೋಡದಿಂದ ಅತಿ ಆನಂದದಿಂದ ನಕ್ಕುಲೆದಾಡ್ತ ಬರುತ್ತಿರುವ ಈ ಅಕ್ಕಿ ಯಾರಿರಬಹುದು? ನನ್ನಿಂದ ಏನಾಗ್ಬೇಕಾಗಿತ್ತು? ಏನಾಗಬೇಕು? ಏನಾಗಬೇಕೆಂದು ವ್ಯಕ್ತಿ ವಾಕ್ಯಗಳನ್ನು ನೀನು ಉಚ್ಚರಿಸಬೇಡ. ಮೊನ್ನೆ ನೀನು ನನ್ನವಳಾಗದೆ ದೂರಾಗಬಹುದೆಂದು ನೀನು ಹೋಗಿರಬಹುದು. ಆದರೆ ಗಂಗಾ, ಈ ನರವ್ಯಾಘ್ರನ ಬಲೆಯಲ್ಲಿ ಬೀಳದ ಬಾಲೆಯರು ಬದುಕುಳಿದಿಲ್ಲ ಈ ಜಗತ್ತಲ್ಲಿ. ಅದಕ್ಕೋಸ್ಕರ ಇಂದು ಬಂದು ಬಿದ್ದಿ ನನ್ನ ಬಂಧನದಲ್ಲಿ. ಬಾ ಗಂಗಾ, ಈ ನನ್ನ ಬಾವು ಬಂಧನದಲ್ಲಿ ಹೊಕ್ಕಿ ನೀನಾಗಬಹುದು. ಮುಖದ ಮೇಲೆ ಮೀಸೆ ಇಷ್ಟುದ್ದ ಬಿಟ್ಟಿದೀಯಾ? ಈ ರೀತಿ ಮಾತಾಡೋದಕ್ಕೆ ನಾಚಿಕೆ ಆಗೋದಿಲ್ವೇ ನೀನೆ ಹೇಸಿ ಜನ್ಮಕ್ಕೆ? ಮೊನ್ನೆ ನೀನ್ ನನ್ನ ಕೆಣಕಿದಾಗ ಅವತ್ತೇ ಸರಿಯಾದ ಪಾಠ ಕಲಿಸೈತಿ. ಯಾಕೆ ಇನ್ನು ನೆನಪಿಲ್ವೇ ನಿನಗೆ? ಓಹೋ, ನೀನು ಕರ್ದಾಕ್ಷಣ ಬರೋದಕ್ಕೆ ನಾನೇನೋ ಹಾದರದ ಹೆಣ್ಣಲ್ಲ. ಹಾದರದ ಹೆಣ್ಣ? ನಾನು ಕರೆದರು ಗಂಗಾ ಹಾದರದ ಹೆಣ್ಣೆಂದು. ನೀನು ಹೋದರದ ಹೆಣ್ಣಾಗಿದ್ದರೆ ನಾನು ಕಣ್ಣು ಹಾಕುವ ಮೂರ್ಖನಲ್ಲ. ಗಂಗಾ, ನೀನೇನೆಂದರೂ ನನಗೆ ಬೇಕು. ಗಿಂತ ಮಿಗಿದಾದ ನಿನ್ನ ರೂಪ ಲಾವಣ್ಯವನ್ನು ನೋಡಿ ವಿಶ್ವ ಸುಂದರಿಯರು ಈ ನಿನ್ನ ಸೌಂದರ್ಯಕ್ಕೆ ಸೋಲಬೇಕಾದ ನನ್ನ ಹೃದಯ ನಾಡಿ ಮಿಡಿಗುತ್ತಿದೆ ಗಂಗಾ ಗಂಗಾ ಎಂದು. ಅದಕ್ಕೋಸ್ಕರ ಬಾ ಗಂಗಾ, ಈ ನನ್ನ ಲಂಚಿನಿಂದ ನಿನ್ನ ಕೆನ್ನೆ ಕಚ್ಚಿ ನನ್ನ ಮನದಾಸೆ ಈಡೇರಿಸಿ ಬಾ. ಮಂಗ, ನೀತಿ ಬಿಟ್ಟ ನಾಯಿ ನಾಯಿ! ನಾಯಿ ನಾನಲ್ಲ ಗಂಗಾ, ನೀನೊಂದು ಮಾಗಿದ ಕಾಯಿ. ನೀನು ಮನಸ್ಸು ಮಾಡಿದರೆ ವರ್ಷ ತುಂಬಿರೋದಾಗುವೆ ನೀನೊಂದು ಮಗುವಿನ ತಾಯಿ. ಒಳ್ಳೆನೆಂದು ಮನೆದರೆ ಒತ್ತಾಯದಿಂದ ನಾನಿನ್ನ ಒತ್ತಿಕೊಂಡು ನಿನ್ನ ಸೀಲೆ ಕೆಡಿಸಬೇಕಾದರೆ ನೀನು ಹೊಪ್ಪತ್ತೆ ಮಾಡಿಕೊಂಡು ಸಾಯಿ. ಸತ್ತರೂ ಚಿಂತೆ ಇಲ್ಲ. ಒಂದು ಸಲ ಮುನಿಸಿಕೊಂಡ ಮನಸ್ಸು ಮತ್ತೆ ಕಾಮಕ್ಕೆ ಆಸೆ ಪಡುವುದುಂಟೆ. ಮುನಿಸಿಕೊಂಡಿರುವ ಪ್ರಕೃತಿಯನ್ನು ಹೋಲಿಸಿಕೊಳ್ಳುವ ನಿಟ್ಟಿನಲ್ಲಿ ಗಟ್ಟಿಯಾಗಿ ನಿಂತ ಈ ಗಂಡ ಬೇರುಂಡ ಇಡೀ ಬ್ರಹ್ಮಾಂಡವನ್ನೇ ಮೆಟ್ಟಿ ನಿಂತಾಗ ನಿನ್ನಂತ ದಿಟ್ಟತನದ ಹೆಣ್ಣಿನ ಮಾತನ್ನು ಕೇಳಿ ಮನೆಗೆ ಹೋಗುವ ಮೂರ್ಖ ನಾನಲ್ಲ. ನೋಡು, ಇದು ಕಾಡು. ಈ ಕಾಡಿನಲ್ಲಿ ನೀನು ಎಷ್ಟೇ ಹತ್ತು ಕರೆದರೂ ಕೂಗಾಡಿದರು ನಿನ್ನ ಕೂಗಿಗೆ ಹೋಗಟ್ಟು ಬಂದು ನಿನ್ನನ್ನು ಕಾಪಾಡಲು ಯಾರಿಂದ ಸಾಧ್ಯವಿಲ್ಲ. ಸಮಯ ಹತ್ತಗೈಯದೆ ನನ್ನ ಜೊತೆ ಸರಸ ಸಲ್ಲಾಪದ ಆಟ ಆಡಿದರೆ ಸರಿ, ಇಲ್ಲದೆ ತರ ಈ ನನ್ನ ಸರ್ಪಾಸ್ತ್ರಕ್ಕೆ ಬಲಿಯಾಗಿ ಸತ್ತು ಹೋಗುವೆ. ಎತ್ತರ ಮಾತಿಗೆ ಹೆದರುವ ಹೆಣ್ಣು ನಾನಲ್ಲ, ಹೇಳಿ ಹೆಣ್ಣಲ್ವೋ ಇವಳು. ನೋಡು, ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ. ನನ್ನ ಮಾವನ ನನ್ನ ಕೆಲ್ಸಕ್ಕೆ ಹೋಗಿದ್ದಾರೆ. ಅವರು ಹಸ್ಕೊಂಡಿರ್ಬೇಕು, ಅವ್ರಿಗೆ ಬುತ್ತಿ ಒಯ್ದು ಕೊಡ್ಬೇಕು ನಾನು. ಒಂದು ವೇಳೆ ಈ ವಿಷಯ ಏನಾದ್ರೂ ಗೊತ್ತಾದ್ರೆ ನಿನ್ನ ಜೀವಂತ ಉಳಿಸೋದಿಲ್ಲ. ಗಂಗಿ, ಸೌಂದರ್ಯದ ಸೊಬಗುನಿ ಒತ್ತ ನಿಂತಿರುವ ನಿನ್ನಂತ ಹೆಣ್ಣಿನ ರುಚಿಯನ್ನು ನೋಡಬೇಕೆಂದು ನಾ ಹತ್ತಾಗಿ ಹಾರಿ ಬಂದಾಗ ದಾರಿ ಬಿಡಬಹುದೇ ನಾರಿ? ನೀನಾಗಿ ಒಲಿದು ಬಂದು ಬಾನ್ನ ಬಂದು
ನನ್ನ ಹೃದಯ ಗದ್ದಿಗೆ ಏರಿ. ಸೌಕರ, ಒಳ್ಳೆ ಮಾತಿನಿಂದ ಹೇಳ್ತೀನಿ, ಹಠ ಮಾಡಬೇಡ. ಹಠ ಒಳ್ಳೇದಲ್ಲ. ಹಠ! ಏಯ್ ತಂಗಿ, ಇದು ನನ್ನ ಹಠ ಅಲ್ಲ, ಇದು ನನ್ನ ಚಟ. ಹೆಣ್ಣೆಂಬ ಹಾಲು ಯೌವನಕ್ಕೆ ಬಂದಾಗ ಕಾಮವೆಂಬ ಕಾವೇರಿ ಕಾದು ಕಾದು ನೆಕ್ಕೆ ಹುಟ್ಟಿ ಹೋಗುವ ಮುನ್ನ ಗಂಡೆಂಬ ಉಳಿಯ ಎಪ್ಪನ್ನು ಹಾಕಿ ಕಡುಗೋಲಿನಿಂದ ಕಡೆದಾಗ ಬಲವಾದ ಬೆಣ್ಣೆ ಹೇಗೆ ಹೊರ ಬರ್ತದೋ ಅದರಂತೆ ನಿನಗೆ ಕಾಮದ ಕಾವೇರಿಸಿ ನಂತರ ನಿನ್ನ ಮನದಾಸೆ ನೀಡೇರಿಸಿಕೊಂಡಾಗ ಖಂಡಿತ ನಿನಗೆ ಸಿಗೋದು ಫಲ. ಈ ನರವ್ಯಾಘ್ರನ ಪ್ರತಿರೂಪದ ನೀನಾಗಬೇಡ ವಿಚಿತ್ತ. ನೀನು ಒಪ್ಪದಿದ್ದರೆ ನಾಳೆ ದಿವಸ ಬರುವುದು ನಿನ್ನ ಚಾರಣಿ ಎಂಬ ನಿನ್ನ ಭಾವಚಿತ್ರ. ಎಷ್ಟೊಂದು ಹೊಲಸು ಮಾತಾಡ್ತಾ ಇದೆಯೋ. ನಿನ್ನ ಮನೆಯಲ್ಲಿ ಅಕ್ಕ ತಂಗಿ ಯಾರು ಇಲ್ವೇನೋ ನಿನಗೆ? ನಮ್ಮಂತಾರೆ ಬೇಕೇನೋ ನಿನಗೆ? ಯಾಕೋ ಇಷ್ಟೊಂದು ಹಠ? ದೇವರೇ, ಇವನಿಂದ ನನ್ನನ್ನು ಪಾಲ್ ಮಾಡ್ಬಾರ್ದೇನಪ್ಪ. ನಾನು ಹೋಗ್ಬೇಕು. ಹೊಟ್ಟಿನಿ ಎಲ್ಲಿ ಹೋಗ್ತೀನಿ? ಹಾಗಾದ್ರೆ ನಿನ್ನ ಒತ್ತುಕೊಂಡು ಹೋಗಿ ನಿನ್ನ ಶೀಲವನ್ನು ಕೊಟ್ಟಿದ್ದೇನೆ. ಆಮೇಲೆ ಎಲ್ಲಿಗೆ ಹೋಗ್ತೀಯೋ ಹೋಗು. ಹೇಗಿದೆ ಈ ನಲ್ಲನ ಸಂಗ? ಗರತಿ ಗರತಿ ಎಂದು ಗರ್ವದಿಂದ ಮಾತಿಗೆ ಮಾತು ಹೇಳ್ತಿದ್ದೆಯಲ್ಲ, ಈಗ ಎಲ್ಲಿ ಹೋಯ್ತು ಆ ನಿನ್ನ ಗರತಿಯ ಅತ್ತ? ಈ ನರವ್ಯಾಘ್ರನ ಕೈಯಲ್ಲಿ ಸಿಕ್ಕುತ್ತೆ ನಿನ್ನ ಗರತಿಯ ಪದದ ಗಂಗಾ. ಈಗ ನೀನು ಏನೆಂದರು? ಶೀಲಗೆಟ್ಟ ಸೋಳೆ. ಕೊನೆಗೆ ನೀನು ಬಯಸಿದಂತೆ ಕೆಟ್ಟ ಕೃತಿ ಮಾಡಿಬಿಟ್ಟಿಯಲ್ಲೋ. ನಿನಗೆ ಒಳ್ಳೆಯದಾಗದಲ್ಲ. ಕೊನೆಗೆ ಒಂದಲ್ಲ ಒಂದು ದಿನ ನೀನು ಸುಟ್ಟೇ ಸುಡ್ತೀಯ. ನಿನ್ನ ಜೀವನ ಸುಟ್ಟು ಹಾಕುತ್ತೆ. ಸುಟ್ಟು ಹೋಗುವ ಕೆಟ್ಟ ದಿನ ತಂಗಿ. ನಾನು ಹುಟ್ಟಿದ ಕಷ್ಟದ ಛತ್ರದಲ್ಲಿ ನಾನು ಮೈ ಮುಟ್ಟಿ ಕೆಟ್ಟಿಸೇಣ ಲೆಕ್ಕಕ್ಕೆ ಇಲ್ಲ. ಎಲ್ಲರೂ ಹೇಳಿದಂತೆ ಹೇಳುತ್ತಿರುವೆಯಲ್ಲ, ಆದರೆ ನನಗೆ ಯಾವ ಗರತಿಯು ಶಾಪ ತಟ್ಟಿಲ್ಲ. ನಾ ಸತ್ತಿಲ್ಲ. ಸತ್ತವರು ನಿಮ್ಮಂತವರು ಹೊರತು ನಾನಲ್ಲ.
ಸಾಯುವವರೆಗೂ ನನ್ನ ಮಾತಿನಂತೆ ಒಪ್ಪಿ ನನ್ನ ಸೂಳೆಗಿರುತ್ತೇನೆಂದರೆ ನಿನಗೆ ಮಣ್ಣಿನ ಅರಮನೆಯನ್ನು ಕಟ್ಟಿಸಿ ನಿನ್ನನ್ನು ಅದರಲ್ಲಿ ಇಟ್ಟು ಚಿನ್ನದ ಒಡವೆಯನ್ನು ಒದಿಸಿ ಸಾಯುವವರೆಗೂ ನಿನ್ನನ್ನು ರಾಜಕುಮಾರಿಗೆ ನೋಡಿಕೊಳ್ಳುತ್ತೇನೆ. ಏನಂತೆ ಲೇ ಗಂಗಾ? ಏ ಶ್ರೀಮಂತ, ನಿನ್ನ ಶ್ರೀಮಂತಿಕೆ, ನಿನ್ನ ಐಶ್ವರ್ಯ, ನನ್ನ ಮಾವ, ನನ್ನ ಅಣ್ಣ ಕಾಲಲ್ಲಿ ಮೇಡುವ ಮೆಟ್ಟಿಗೆ ಸಮಾನನು. ಈ ವಿಷಯ ನನ್ನ ಮಾವಂದಿರಿಗೆ ಗೊತ್ತಾದ್ರೆ ನಿನ್ನನ್ನು ತುಂಡು ತುಂಡಾಗಿ ಕತ್ತರಿಸ್ತಾರ. ಆಧಾರ ಕೊಟ್ಟಿದ್ದ ಕತ್ತೆ. ಆ? ಏನು ಸೂಳೆನಾ? ಸೂಳೆ ನಾನಲ್ವೋ, ಸೂಳೆ ನೀನು. ತಾಯಿ ನಿನ್ನನ್ನು ನೂರಾರು ಜನಕ್ಕೆ ಸೆರಗ ಹಾಸಿ ಹೆತ್ತಿರುವ ಸೂಳೆ. ಹಾದರಕ್ಕೆ ಹುಟ್ಟಿದ ಕತ್ತೆಂದೆಯ ಆ ಸೂಳೆ ಇನ್ನು ಮುಂದೆ ನೀನು ಬದುಕಿರಬಾರದು. ಹುಚ್ಚು ಹುಡುಗಿ, ಅಸಹ್ಯ ಶಬ್ದವನ್ನು ನೀನು ಉಚ್ಚರಿಸುತ್ತಿದ್ರೆ ನೀನು ಏಕೆ ಸಾಯಿಸುತ್ತೆ ಗಂಗಾ? ನೀನು ಸತ್ತುತ್ತು ಒಳ್ಳೆಯದೇ. ಈ ಅಪವಾದವನ್ನು ನಿನ್ನ ಮಾವ ಚಂದ್ರನ ಮೇಲೆ ಹಾಕಿ ಅವನನ್ನು ಅಪರಾಧಿಯಾಗಿ ಮಾಡಿ ಅವನನ್ನು ಜೈಲಿಗೆ ಕಳಿಸಲೇಬೇಕು. ಹಾಗತ್ತಿರುತ್ತದೆ ನನ್ನ ಸೇಡು. ಅಂದಂತೆ ನಾನು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಗಂಗಾ ಗಂಗಾ, ಏನಿದು ಬುತ್ತಿ ಎಲ್ಲ ಬಿದ್ದಾಡಿ ಹೋಗಿದೆಯಲ್ಲ? ನನ್ನ ಗಂಗಾಳಿಗೆ ಏನಾಗಿರಬಹುದು? ಕೈವಾಡ ಗಯ್ಯೋ ಗಂಗಾ, ನೀನು ಸಾಯುವಂತ ಕೆಟ್ಟ ಪರಿಸ್ಥಿತಿ ಹೇಗೆ ಬಂದಿತ್ತು ಗಂಗಾ? ಗಂಗಾ, ನೀನು ಈ ಕಾಡಿನಲ್ಲಿ ನಡೆದಾಡು ಬರುವಾಗ ಯಾವಾಗಾದ್ರೂ ಅವನು ಕಚ್ಚಿದ್ದೇನೆ ಗಂಗಾ.
ಕಾಡು ಪ್ರಾಣಿ ಬಂದು ಬೆನ್ನಟ್ಟಿ ನಿನ್ನನ್ನು ಕೊಂದುತ್ತೇನು ಗಂಗಾ, ಕೊಂದುತ್ತೇನು. ಇಲ್ಲ, ಯಾವುದಾದ್ರೂ ಒಂದು ಕಾಮ ನೆತ್ತಿಗೇರಿದ ಮನುಷ್ಯ ಬಂದು ನಿನ್ನ ಸೀಲೆಯನ್ನು ಕೊಂದು ನಿನ್ನನ್ನು ಕುದಿಗಿಸಿಕೊಂಡನು ಗಂಗಾ, ಕುದಿಗಿಸಿಕೊಂಡನು. ಹೇಳು ಗಂಗಾ, ಏತು ಮಾತನಾಡು ಗಂಗಾ, ಏತು ಮಾತನಾಡು. ನನ್ನ ಮೇಲೆ ಕೋಪ ಏನು ಗಂಗಾ? ಬೇಡ, ಆಟ ಮಾಡಬೇಡ, ಏತು ಮಾತನಾಡು ಗಂಗಾ, ಮಾತನಾಡು. ನಿನ್ನ ಅಣ್ಣ ನನ್ನ ಮಾವನಿಗೆ ಏನೆಂದು ಹೇಳುವುದು ಗಂಗಾ? ನನ್ನನ್ನು ಬಿಟ್ಟು ಹೇಗೆ ಜೀವಿಸರು ಗಂಗಾ? ನನ್ನ ನಿನ್ನ ಮದುವೆಯ ದೂರನ ಮಾಡಬೇಕೆಂದು ಅಳತ್ತಿರುವ ನಿನ್ನ ದೊಡ್ಡ ಮಾವನಿಗೆ ಏನೆಂದು ಹೇಳುವುದು ಗಂಗಾ? ಅಯ್ಯೋ, ಇದು ನನ್ನ ಗಂಗ ಸತ್ತಿರುವುದನ್ನು ನೋಡಿದರೆ ಇಲ್ಲಿ ಒಂದು ಗಂಡಾಂತರ ನಡೆದಿರಬೇಕು. ನನ್ನ ಗಂಗಾ ಸುಮ್ಮನೆ ಸಾಯುವಳಲ್ಲ. ನನ್ನ ಗಂಗಾಳ ಕೊನೆಗೆ ಇಲ್ಲ, ವಿಷ ಸರ್ಪ ಆದರೂ ಚಿಂತೆ ಇಲ್ಲ. ನಾನು ಗರುಡನಾಗಿ ಬಂದು ಅದು ಹುಡುಕಾಡಿ ಸುಟ್ಟು ಹಾಕುವವರೆಗೆ ಬಿಡೋದಿಲ್ಲ ಈ ಚಂದ್ರು. ಯಾರ ಸುಟ್ಟೋ ಬ್ಲಾಸ್ಟೆಡ್ ಕಾನ್ಸ್ಟೇಬಲ್ ಅರೆಸ್ಟ್ ಮಾಡ್ರಿ ಇವನ. ಸರ್, ಏನ್ ಸರ್, ಯಾರನ್ನ ಅರೆಸ್ಟ್ ಮಾಡ್ತಿದ್ದೀರಾ? ಮತ್ತಾರನ್ನ? ನಿಮ್ಮ ಅಪ್ಪನ? ಅಂದರೆ ಇಂಥ ಹುಡುಗಿಯನ್ನು ಕೊಲೆ ಮಾಡಲು ಮನಸ್ಸಾದರೂ ಹೇಗೆ ಒಪ್ಪಿತಲೆ? ಮೂರ್ತ ಮಗನೇ. ಸರ್, ಇವಾಗ ಕೊಲೆ ಮಾಡಿದ ಎತ್ತಿ ನಾನೇ ತಗೋತಾ ಇದ್ದೀರಾ ಸರ್? ಇಲ್ಲ, ಇವಳ ಸಾವಿಗೂ ನನಗೆ ಯಾವ ಸಂಬಂಧ ಇಲ್ಲ. ಇವಳು ನನ್ನ ಅಕ್ಕನ ಮಗಳು. ಇವಳ ಚಿಕ್ಕವರೇ ನನ್ನ ಅಕ್ಕ ಸತ್ತು ಹೋಗಿದ್ದಾಳೆ. ಇವಳನ್ನು ನಮ್ಮ ಮನೆಯಲ್ಲಿ ಸಾಕಿ ಬೆಳೆಸಿ ಜೋಪಾನ ಮಾಡಿದ ನನ್ನ ಸಸ್ಯವನ್ನು ನಾನು ಏಕೆ ಕೊಂದಾಕಲ್ಲ ಸರ್? ಹೋದರೆ ಇದ್ದ ವಿಷಯವೆಲ್ಲ ಇದ್ದಾಗೆ ಹೇಳ್ತೀಯ. ನಡೆ ಮಗನ ಸ್ಟೇಷನ್ಗೆ. ನನ್ನನ್ನು ನಂಬಿ ಸರ್, ನನ್ನನ್ನು ನಂಬಿ. ಏ ಕತ್ತೆ, ಯಾರನ್ನು ನಂಬಬೇಕು ಯಾರನ್ನ ಬಿಡಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಮೊದಲು ಸ್ಟೇಷನ್ಗೆ ನಡಿ. ನೋ, ಇಲ್ಲ, ನಾನಂತ ಕಾಮುಕನಲ್ಲ. ಪಕ್ಕದಲ್ಲಿ ನನ್ನ ಅಣ್ಣ ನಾನು ಕೂಲಿ ಕೆಲಸ ಬಂದು ನೋಡಿದಾಗ ಗಂಗಾ ಇದರಿದಾಗಿ ಸತ್ತು ಬಿದ್ದಿದ್ದಾಳೆ. ನಾನು ತೊಟ್ಟಿರುವುದು ಕಾಕಿ. ಬರೇ ನಿಮ್ಮಂತ ಕೊಲೆಗಡಕರ ಮಾತನ್ನು ಕೇಳುತ್ತಾ ಹೋದರೆ ನನ್ನ ಅಧಿಕಾರಕ್ಕೆ ಕುಂದು ಬರದೇ ಇರುತ್ತದೆ. ಅರೆಸ್ಟ್ ಮಾಡಿ ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವರನ್ನು. ಮರ್ಯಾದೆಯಿಂದ ಸ್ಟೇಷನ್ಗೆ ನಡೆಯಲೇ. ಇನ್ಸ್ಪೆಕ್ಟರ್, ಇದು ನ್ಯಾಯ ನೀತಿ ಧರ್ಮ ಅಲ್ಲ. ಇನ್ಸ್ಪೆಕ್ಟರ್, ಅಧಿಕಾರವಿದೆ ಎಂದು ಈ ದೇಶದಲ್ಲಿ ಈ ರೀತಿ ಮಾತನಾಡಿದರೆ ನಾನು ಸುಮ್ಮನೆ ಬಿಡೋದಿಲ್ಲ. ನಿಜವಾದ ಕೊಲೆಗಾರನ ಹಿಡಿಯೋದಕ್ಕೆ ಆಗಲಿದ್ದರೆ ನಿನ್ನ ಮೈ ಮೇಲೆ ಕಾಕಿ ಬೆಟ್ಟರೆ ಏಕತೊಟ್ಟು. ಕೊಲೆಗಾರ ನಾನಲ್ಲ ಅಂತ ಎಷ್ಟೇ ಕರುಣಿಂದ ಕೇಳಿಕೊಂಡರೆ ಕರುಣು ತೋರದ ನಿನ್ನನ್ನು ನಿರ್ವಪಾದಾದ ನನ್ನ ಅಪರಾಧ ಪಟ್ಟ ಕಟ್ಟಿ ಕೋರ್ಟಿನ ಮೆಟ್ಟಲು ಹತ್ತಿಸುವ ನಿಮ್ಮಂತ ಪೊಲೀಸ್ ಅಧಿಕಾರಿಗಳನ್ನು ಎಷ್ಟು ಪವರ್ ಇದೆ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಲಂಚ ಕೊಟ್ಟು ನೌಕರಿ ಪಡೆದುಕೊಂಡು ಹಣಕಾಸು ನಿಮ್ಮಂತ ವಂಚ ಹಾಕುವ ಅಧಿಕಾರಿಗಳನ್ನು ಮೆಟ್ಟಿನಿಂದ ಮಾತನಾಡಿಸಬೇಕಾಗುತ್ತದೆ. ಏ ಕಚಡ ನನ್ನ ಮಗನೇ, ಏನಂದರೆ ಬದ್ದಾಸ್ ಮೆಟ್ಟಿನಿಂದ ಮಾತನಾಡಿಸುವ ಕತ್ತೆ. ಕಾನ್ಸ್ಟೇಬಲ್, ಅರೆಸ್ಟ್ ಮಾಡಿ ಇವನನ್ನು. ಇನ್ಸ್ಪೆಕ್ಟರ್
ಮರ್ಯಾದೆಯಿಂದ ನಡೆಯಲೇ ಸ್ಟೇಷನ್ಗೆ. ತಮ್ಮ ಚಂದ್ರು, ಏನು ಇದು? ಬುದ್ಧಿ ಎಲ್ಲ ಚೆಲ್ಲಾಡಿ ನಿನ್ನ ಕೈಗೆ ಬೇಡಿ ಹಾಕಿದ್ದಾರೆ. ತಂಗಿ, ನಿನಗೇನಾಯಿತಮ್ಮ ತಂಗಿ? ಮಾವ, ನನ್ನ ತಂಗಿಗೆ ಏನಾಯಿತು ಮಾವ? ಹೇಳು ಮಾವ, ನನ್ನ ತಂಗಿಗೆ ಏನಾಯ್ತು ಹೇಳು ಮಾವ. ಅಯ್ಯೋ ಗಂಗಾ, ಬುತ್ತಿ ತರ್ತೇನೆ ಎಂದು ನಡೆದವರಿಗೆ ಬಿದ್ದು ಹೋಗ್ಯಾಳ ಗಂಗಾ. ಹೇಳು ಗಂಗಾ, ಏನಾಯ್ತಮ್ಮ ಹೇಳು. ಹೇಳು ಚಂದ್ರು, ಗಂಗಾಗ ಏನಾಯ್ತು ಹೇಳು. ಅಣ್ಣ, ನಿಮ್ಗೆ ಎಷ್ಟು ಗೊತ್ತು, ನನಗೆ ಅಷ್ಟೇ ಗೊತ್ತು. ನಾನು ಬಂದು ನೋಡಿದಾಗ ಗಂಗಾ ಇದೇ ರೀತಿಯಾಗಿ ಬಿದ್ದು ಸತ್ತುತ್ತಾಳೆ. ಏ ಬಾಸ್ಟರ್ಡ್, ನೀವ್ಯಾರು? ಇಲ್ಲಿಗೆ ಯಾರು ಬಂದ್ರಿ? ಸರ್, ಸರ್, ನನ್ನ ಮಾವ ಅಂತವನಲ್ಲ ಸರ್. ಸರ್, ನನ್ನ ತಂಗಿನ ಕೊಲೆ ಮಾಡುವಷ್ಟು ಕಟಕನಲ್ಲ ಸರ್. ನನ್ನ ಮಾವ ಅಂತವನಲ್ಲ ಸರ್. ಅವನನ್ನು ಬಿಟ್ಟು ಬಿಡಿ ಸರ್, ಬಿಟ್ಟು ಬಿಡಿ ಸಾಹೇಬ್ರೇ. ನಿಮ್ಮ ಕಾಲಿಗೆ ಬಿದ್ದು ಕೇಳ್ತೀನಿ ಸಾಹೇಬ್ರೇ. ನನ್ನ ತಮ್ಮ ಎಂತ ನನಗೆ ಚೆನ್ನಾಗಿ ಗೊತ್ತಾಯ್ತು ಸಾಹೇಬ್ರೇ. ತನ್ನ ಸೊಸೆಯನ್ನು ಕೊಲ್ಲುವಷ್ಟು ಕ್ರೂರಿ ಅಲ್ಲ ಸಾಹೇಬ್ರೇ, ಕ್ರೂರಿ ಅಲ್ಲ. ಇವಳೆಲ್ಲರ ಕೊಲೆಯಲ್ಲಿ ನಿಮ್ಮೆಲ್ಲರ ಕೈವಾಡ ಇರಬಹುದು. ನೀವೆಲ್ಲರೂ ನಡಲೇ ಮಗನ ಸ್ಟೇಷನ್ಗೆ. ಇನ್ಸ್ಪೆಕ್ಟರ್ ಅವ್ರು ಬೇಡ, ನಾನೇ ಬರ್ತೇನೆ, ನಡಿ ಹೋಗೋಣ. ಹೆಂಗಾರ ಮನಸ್ಸು ಬಂತು ಹೇಳು ಗಂಗಾ,
ಕೊಪ್ಪಳದ ಅಜ್ಜನವರು ನಮ್ಮ ಬಾಳಿಗೆ ಕೊಪ್ಪಳದ ಅಜ್ಜನವರು ನಮ್ಮ ಬಾಳಿನ ಹಲೋ, ಸೂರ್ಯ ಸ್ಪೀಕಿಂಗ್. ಬಾಸ್, ನಾನು ಬಾಸ್ ಬೆಂಗಳೂರಿನಿಂದ ಸತ್ಯರಾಜ್ ಅಂತ ಮಾತನಾಡೋದು. ವಿಷಯ ಏನಂತ ಬುಗಳು? ಭಗತ್ ಸಿಂಗ್ ಗ್ಯಾಂಗಿನಿಂದ ಲೀಡರ್ ನಮ್ಮನ್ನ ಆ ಸೊಕ್ಕಿನ ಎದೆಯುಪ್ಪಿಸಿ ಮೆರೆಯುವ ಸೂರ್ಯ ನಿಮ್ಮ ಗ್ಯಾಂಗ್ ಲೀಡರ್ ಷಂಡ ಎಂದು ಅಸಹ್ಯವಾಗಿ ಮಾತಾಡಿದ ಹೋದ ಸರ್. ಬಂಡ ಸೋಳೆ ಮಗನೇ, ಹೇಳುವುದಕ್ಕೆ ನಾಚಿಕೆ ಆಗುವುದಿಲ್ಲವೇನಲೇ ನಿನಗೆ? ಆ ಪುಂಡನ ಮಗ ಬಂಡನೆಂದ ತಕ್ಷಣವೇ ಅವನ ರುಂಡವನ್ನು ಕತ್ತರಿಸಿ ಫೋನ್ ಮಾಡುವುದನ್ನು ಬಿಟ್ಟು ಏಡಿಯಂತೆ ಅಡಿಗೆ ಕುಳಿತು ಫೋನ್ ಮಾಡಿರುವೆಲ್ಲ, ನಾಚಿಕೆ ಆಗುವುದಿಲ್ಲವೇ ನಿನಗೆ? ಹಂಗಲ್ಲ ಬಾಸ್, ನಮ್ಮ ಕಡೆಯವರೆಲ್ಲ ಆ ಟೈಮ್ಗೆ ಎಣ್ಣೆ ಹೊಡಿಲಿಕ್ಕೆ ಬಾರಿಗೆ ಹೋಗಿದ್ರು ಬಾಸ್. Shut up your mouth. ಅದೇನೇ ಆದ್ರೂ ಈ ಸೂರ್ಯನಿಗೆ ಸವಾಲ್ ಹಾಕಿ ಸೋಲಿಸಬೇಕೆಂದು ವಂಚು ಹಾಕಿದ ಪುಂಡ ಪುಡಾರಿ ನನ್ನ ಮಗನನ್ನು ಇಂದು ಅವನನ್ನು ಕೊಲೆ ಮಾಡಿ ಅವನೆಲ್ಲರನ್ನು ಮನೆಗೆ ಮುಚ್ಚಿರಬೇಕು. ಇಲ್ಲದಿದ್ದರೆ ನೀವೆಲ್ಲರೂ ಮಣ್ಣಲ್ಲಿರ್ತೀರ. ಅದೇಗೆ ಬಾಸ್? ಲೇ ಬಚ್ಚೆ, ಇನ್ನಿ 54 ಬಾಕ್ಸ್ ನಲ್ಲಿ ಇನ್ನು ಒಂದು RDX ಬಾಂಬ್ ಇದೆ. ಇಂದು ಅವರ ಗ್ಯಾಂಗ್ ಹೌಸಿಗೆ ಆ ಬಾಂಬ್ ಬಿಟ್ಟು ಬ್ಲಾಸ್ಟ್ ಮಾಡಬೇಕು. ಅವರೆಲ್ಲರ ಸತ್ತ ಸುದ್ದಿ ನನಗೆ ಬೆಳಿಗ್ಗೆ ತಿಳಿಯಬೇಕು. ಇಲ್ಲದಿದ್ದರೆ ನೀವೆಲ್ಲ ತಾಯ್ನಾಡಿನಲ್ಲೇ ಇಲ್ಲ ಅನ್ಸ್ಬಿಡ್ತೀನಿ. ಓಕೆ ಬಾಸ್, ನೀವ್ ಹೇಳ್ದಂಗೆ ಮಾಡ್ತೀವಿ ಬಾಸ್. ಧರ್ಮ ಅಂಡ್ ಗೋಂಡ ಧರ್ಮದಿಂದ ಗೂಂಡಾಗಿರಿ ಮಾಡ್ತೀನಿ ಅಂತ. ಅದು ಏನೇ ಆದ್ರೂ ಈ ಸೂರ್ಯನಿಗೆ ಷಂಡ ಎಂದು ಹೇಳಿದೆಯಲ್ಲ, ಅರೆ ಬಚ್ಚೆ, ಇವನು ಷಂಡರು ಪುಂಡರು ನಾಳೆ ಬೆಳಿಗ್ಗೆ ಕೈಲಾಸದಿಂದ ಫೋನ್ ಮಾಡಿ ಹಲೋ ಪೊಲೀಸ್
ಇನ್ಸ್ಪೆಕ್ಟರ್ ಕಮಿಂಗ್. ಸೂರ್ಯ ಅಂದ್ರೆ ಯಾರು? ಸೂರ್ಯ ಅಂತ ಯಾರಂತ ಗೊತ್ತಿಲ್ಲದಿದ್ದರೆ ಇಲ್ಲಿಗೆ ಯಾಕೆ ಬಂದೆ? ನಾನು ಕೇಳಿದ ಕೊಡು. ನೀನು ಕೇಳಿದಷ್ಟೇ ಹೇಳಲು ಇದು ಪೊಲೀಸ್ ಸ್ಟೇಷನ್ ಅಲ್ಲ, ನಾನು ಕಾನ್ಸ್ಟೇಬಲ್ ಅಲ್ಲ, ಇದು ನಿನ್ನ ಮನೆಯೂ ಅಲ್ಲ, ನಾನು ನಿನ್ನ ಕಟ್ಟಿಕೊಂಡ ಹೆಂಡತಿಯೋ ಅಲ್ಲ. ಮರ್ಯಾದೆಯಿಂದ ಇಲ್ಲಿಂದ ಹೊರಟು ಹೋಗು. ನನ್ನನ್ನು ಯಾರಂತ ತಿಳಿದಿರುವೆ? ನಾನು ಪೊಲೀಸ್ ಇನ್ಸ್ಪೆಕ್ಟರ್ ಸಂತೋಷ್ ಕುಮಾರ್. ಅದನ್ನು ನೀನು ಹೇಳುವುದು ಬೇಡ. ನಿನ್ನ ಎದೆಯ ಮೇಲಿರುವ ಬೋರ್ಡ್ ನೋಡಿದರೆ ಗೊತ್ತಾಗುತ್ತದೆ ನೀನು ಯಾರು ಅಂತ. ಅದಿರಲಿ, ಬಂದ ಕೆಲಸ ಏನಂತ ಹೇಳು. ಸೂರ್ಯ ಅಂದ್ರೆ ನೀನೇ ತಾನೆ? ಸೂರ್ಯ ಅಷ್ಟೇ ಅಲ್ಲಲೇ, ಬೆಂಕಿ ಸೂರ್ಯ. ಯಾಕೆ, ಏನಾಗಬೇಕಾಗಿತ್ತು? ಅರೆಸ್ಟ್. ಕಾರಣ? ಅಮೃತ್ ಗೌಡನ ಕೊಲೆ ಮಾಡಿ ಕಾಶ್ಮೀರದ ಮಿನಿಸ್ಟರ್ ಕರ್ನಾಟಕಕ್ಕೆ ಬಂದಾಗ ಪಾಪ, ಇಷ್ಟು ದಿನ ನೀನು ನಿದ್ದೆ ಮಾಡುತ್ತಿದ್ದು ಅಥವಾ ನಿನ್ನ ಡಿಪಾರ್ಟ್ಮೆಂಟ್ ನಿದ್ದೆ ಮಾಡುತ್ತಿದ್ದು? ಅಮೃತ ಗೌಡನ ಕೊಲೆಯಾಗಿ ಎಷ್ಟೋ ವರ್ಷಗಳಾಯ್ತು. ಕಾಶ್ಮೀರಿ ಇನ್ಸ್ಪೆಕ್ಟರ್ ಕರ್ನಾಟಕಕ್ಕೆ ಬಂದಿದ್ದು ಎಷ್ಟೋ ತಿಂಗಳುಗಳಾಯ್ತು. ವೇಷವಾಟಿಕೆ ಮಾಡುವವರ ಮೆರವಣಿಗೆ ಮಾಡಿ ಎಷ್ಟೋ ದಿನಗಳಾಯ್ತು. ಯಾಕೆ, ನಿನಗೆ ನೆನಪಿಲ್ಲವೇ ಇನ್ಸ್ಪೆಕ್ಟರ್? ಅದು ಹೋಗ್ಲಿ, ಇದಕ್ಕೆಲ್ಲ ನಾನೇ ಕಾರಣ ಅಂತ ಯಾವುದಾದ್ರೂ ಬಲವಾದ ಸಾಕ್ಷಿ ಇದೆಯಾ? ಇಲ್ಲವಾ? ನಾನೇ ಕಾರಣ ಅಂತ ಯಾರಾದ್ರೂ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಕಾನ್ಸ್ಟೇಬಲ್ ಅವರಿಗೆ ಹಿಡಿದು ಹೈಯರ್ ಆಫೀಸರ್ ಅವರಿಗೂ ನಿನ್ನ ಮೇಲೆ ಸಂಶಯ ಕಂಡು ಬಂದಿದೆ. MLA ಅವರು ಬಂದು ನಿನ್ನನ್ನು ಅರೆಸ್ಟ್ ಮಾಡುವಂತ ಒತ್ತಿ ಒತ್ತಿ ಹೇಳುತ್ತಿದ್ದಾರೆ. ಸುಮ್ಮನೆ ಮರ್ಯಾದೆ. ಇದುವರೆಗೂ ನಾನು ಕೊಟ್ಟ ಮರ್ಯಾದೆನೇ ಜಾಸ್ತಿ ಆಯ್ತು. ಇರ್ಲಿ, ಇಲ್ಲಿಂದ ಹೋಗಿಬಿಡು. ಇನ್ಸ್ಪೆಕ್ಟರ್, ಇನ್ನು ವಿನಯದಿಂದ ವಿವರಿಸಿ ಹೇಳ್ತೀನಿ, ಇಲ್ಲಿಂದ ಹೊರಟು ಹೋಗು ಅಂತ. ಹೊರಟು ಹೋಗಲು ಬಂದಿಲ್ಲ, ನಿನ್ನನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗುತ್ತೇನೆ. ವಾರಂಟ್ ಇದೆಯಾ? ಇಲ್ಲ. ವಾರಂಟ್ ಇಲ್ಲ. ಹೋಗು, ಮನೆಗೆ ಹೋಗಿ ಹೆಂಡತಿ ಮಕ್ಕಳ ಜೊತೆ ಹಾಯಾಗಿ ಊಟ ಮಾಡಿ ಮಲಗಿಕೋ. ವಾರಂಟ್ ಸಮೇತ ಬಂದು ನಿನ್ನನ್ನು ಒತ್ತಿ ಎಳೆದುಕೊಂಡು ಹೋಗುತ್ತೇನೆ, ಬರುತ್ತೇನೆ. ಹಲೋ ಹಲೋ ಹಲೋ, ನಿಲ್ಲು. ವಾರಂಟ್ ಸಮೇತ ಎಷ್ಟು ಗಂಟೆಗೆ ಬರ್ತೀಯ ಅಂತ ಹೇಳಿ ಹೋಗು. ಬರಬೇಕಾದರೆ ನೀನೊಬ್ಬನ ಬರಬೇಡ, ನಿನ್ನನ್ನು ಒತ್ತು ಒಯ್ಯಲು ಒಬ್ಬರನ್ನು ಕರೆದುಕೊಂಡು ಬಾ. ಈ ಸೂರ್ಯನ ಸುತ್ತಮುತ್ತಲು ಕತ್ತಲೆ ಇದೆ. ಆ ಕತ್ತಲೆಯಲ್ಲಿ ಶತ್ರುಗಳ ಅಸ್ತ್ರ ಕೊಲ್ಲುವುದು ಇದೆ ಎನ್ನುವುದು ಇನ್ಸ್ಪೆಕ್ಟರ್ನಿಗೆ ಎಲ್ಲಿ ಗೊತ್ತಾಗಬೇಕು. ನನ್ನ ಮನಸ್ಸನ್ನೇ ಮೌನ ಮಾಡಿ, ನನ್ನ ಮನಸ್ಸಾಕ್ಷಿಯಿಂದ, ತನ್ನ ಮನಸ್ಸಿನಿಂದ ತನ್ನ ಹೃದಯೇರಿ ನನ್ನ ಹೃದಯವನ್ನೇ ಮೌನ ಮಾಡಿದ ನನ್ನ ನೀನು ತಿಳಿದಷ್ಟು ಸುಲಭವಾಗಿ ನಿನ್ನ ನೆರಳನ್ನು ಹಿಂಬಾಲಿಸುವ ಮರಳ ನಾನಲ್ಲ, ನಿನ್ನ ಕರುಳನ್ನೇ ಕೆತ್ತುವ ಕ್ರೂರ. ನನ್ನ